ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ಹೋಮೇ ಸ್ಕ್ವೇರ್ ಹೋಮಿಯೋಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೇನಾದರೂ ಲೋವರ್ ಬ್ಯಾಕ್ ಅಂದರೆ ಸೊಂಟ ಭಾಗದಲ್ಲಿ ನೋವಿದೆನಾ, ನಮ್ನೆಸ್ ಅಂದರೆ ಜುಮ್ ಅಂತ ಸೆನ್ಸೇಷನ್ ಇರುತ್ತಾ, ಆ ನೋವು ರೈಟ್ ಲೆಗ್ ಆಗಲಿ ಅಥವಾ ಲೆಫ್ಟ್ ಲೆಗ್ಗಲ್ಲಿ ಸ್ಪ್ರೆಡ್ ಆಗ್ತಾ ಇರುತ್ತಾ, ಅಂದರೆ ಸೊಂಟ ಭಾಗದಿಂದ ಹಿಡ್ಕೊಂಡು ಕಾಲಿನ ಬೆರಳಿನ ತುದಿಯವರೆಗೂ ನೋವಿರುತ್ತಾ. ಸೊ ಇದೆಲ್ಲ ಇದ್ದಲ್ಲಿ ಸಿಯಾಟಿಕಾ ಅಂತ ಒಂದು ಸಂದರ್ಭ, ಆ ಒಂದು ಕಂಡೀಷನ್ ಇರುತ್ತೆ. ನಿಮಗೆ ಏನಾದರೂ ಲೋವರ್ ಬ್ಯಾಕ್ ಅಂದರೆ ಸೊಂಟ ಭಾಗದಲ್ಲಿ ನೋವು ಬರ್ತಾ ಇದೆನಾ, ಈ ನೋವು ಜುಮ್ ಅಂತ ಸೆನ್ಸೇಷನ್ ಇರುತ್ತಾ ಅಥವಾ ಗನ್ ತಗೊಂಡು ಶೂಟ್ ಮಾಡಿರೋ ಥರ ನೋವು ಇರುತ್ತಾ, ಈ ನೋವು ನಮ್ಮ ರೈಟ್ ಲೆಗ್ ಆಗಲಿ ಅಥವಾ ಲೆಫ್ಟ್ ಲೆಗ್ ಆಗಲಿ ಹಿಂದೆ ಬಟಕ್ ಭಾಗದಿಂದ ಥೈ ಭಾಗದಿಂದ ಕಾಲಿನ ಹೆಬ್ಬೆರಳುವರೆಗೂ ಸ್ಪ್ರೆಡ್ ಆಗುತ್ತಾ, ಹಾಗಿದ್ದಲ್ಲಿ ಈ ಒಂದು ಸಂದರ್ಭ ಸಿಯಾಟಿಕಾ ಅಂತ ಅನ್ನಬಹುದು. ಹಾಗಿದ್ದಲ್ಲಿ ಸಿಯಾಟಿಕಾ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸಿಯಾಟಿಕಾ ಅಂದರೇನು, ಸಿಯಾಟಿಕಾ ಹೇಗೆ ಮತ್ತು ಯಾವ ಕಾರಣದಿಂದ ಬರುತ್ತೆ, ಸಿಯಾಟಿಕಾ ಬಂದಲ್ಲಿ ಏನೇನು ಸಿಂಪ್ಟಮ್ಸ್ ಇರುತ್ತೆ ಮತ್ತು ಇದಕ್ಕೆ ಏನು ಪರಿಹಾರ ಇದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಈ ವಿಡಿಯೋ ನೋಡ್ತಾ ಇದ್ದಾರೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿ. ಮೊಟ್ಟ ಮೊದಲಿಗೆ ಸಿಯಾಟಿಕಾ ಅಂದರೆ ಎಲ್ಲರೂ ಅದೊಂದು ದೊಡ್ಡ ಕಾಯಿಲೆ ಅಂತ ಅಂದ್ಕೊಳ್ತಾರೆ. ಬಟ್ ಆ್ಯಕ್ಚುಲಿ ಅದು ಕಾಯಿಲೆ ಅಲ್ಲ. ಸಿಯಾಟಿಕಾ ಒಂದು ಸಿಯಾಟಿಕ್ ನರದ ಕಂಪ್ರೆಷನ್ಸ್ ಅಥವಾ ಅದರ ಮೇಲೆ ಆಗುವಂಥ ಒಂದು ಇರಿಟೇಷನ್ಸಿಂದ ಆಗುವಂಥ ಒಂದು ಸಂದರ್ಭ. ಹೇಗೆ ಆಗುತ್ತೆ? ಸೊ ಎಸ್ಪೆಷಲಿ ಸಿಯಾಟಿಕ್ ನರ ಬಂದುಬಿಟ್ಟು ನಮ್ಮ ಬ್ರೈನ್ ಸ್ಟೆಮ್ ವರ್ಟಿಬ್ರಲ್ ಕಾಲಮ್ನ L4 ಮತ್ತು S3 ನಡುವೆ ಇರುವಂಥ ಅಲ್ಲಿಂದ ಶುರುವಾಗುವಂಥ ಒಂದು ನರ. ಸೊ ವರ್ಟೆಬ್ರಲ್ ಕಾಲಮ್ನಿಂದ ವರ್ಟೆಬ್ರಲ್ ಬೋನ್ನಿಂದ ನಮ್ಮ ಈ ಸಿಯಾಟಿಕ್ ನರದ ಮೇಲೆ ಏನಾದರೂ ಪ್ರೆಷರ್ ಬಂದರೆ ಆವಾಗ ಈ ನರ ಎಲ್ಲೆಲ್ಲಿ ಹಾದು ಹೋಗುತ್ತೆ, ಲೈಕ್ ಬಟಕ್ನಿಂದ ಅಥವಾ ನಮ್ಮ ತೊಡೆ ಹಿಂಭಾಗದಲ್ಲಿ ಮತ್ತು ನೀ ಜಾಯಿಂಟ್ ಹಿಂಭಾಗದಿಂದ ಆಗಿಬಿಟ್ಟು ಎರಡು ಸ್ಪ್ಲಿಟ್ ಆಗಿ ಟಿಬಿಯಾ ಫಿಬ್ಯುಲಾ ಈ ಒಂದು ಸರೌಂಡಿಂಗ್ ಆಗಿಬಿಟ್ಟು ನಮ್ಮ ಹೆಬ್ಬೆರಳ ತುದಿವರೆಗೂ ಸ್ಪ್ರೆಡ್ ಆಗುತ್ತೆ. ಅಲ್ಲೆಲ್ಲೆಲ್ಲ ನೋವು ಬರ್ಬೋದು, ನಮ್ನೆಸ್ ಇರಬಹುದು ಅಥವಾ ಚಳಕಂತ ಶೂಟಿಂಗ್ ಥರ ಪೇಯ್ನ್ ಇರಬಹುದು. ಈ ರೀತಿಯಾಗಿ ಪೇಯ್ನ್ ಹಾದು ಹೋಗುತ್ತೆ. ಇವಾಗ ಸಿಯಾಟಿಕಾ ಸಂದರ್ಭದ ಲಕ್ಷಣಗಳು. ಈ ಲಕ್ಷಣಗಳಲ್ಲಿ ಮುಖ್ಯವಾದ ಲಕ್ಷಣ ಅಂತಂದರೆ ನೋವು. ಆ ನೋವು ನಮ್ಮ ಸೊಂಟ ಭಾಗದಿಂದ ಶುರುವಾಗಿ, ಸೊ ಆವಾಗಲೇ ನಾನು ಅದರ ಕೋರ್ಸ್ ಹೇಳಿದ್ದೀನಿ. ಲೈಕ್ ನಮ್ಮ ಬಟಕ್ ಆಗಲಿ ಅಥವಾ ಥೈ ರೀಸನ್ ಹಿಂಭಾಗದಲ್ಲಿ ಮತ್ತು ನೀ ಜಾಯಿಂಟ್ ಸುತ್ತಮುತ್ತಲು ಮತ್ತು ಅಲ್ಲಿಂದ ಸ್ಪ್ಲಿಟ್ ಆಗಿಬಿಟ್ಟು ನಮ್ಮ ಹೆಬ್ಬೆರಳ ತುದಿವರೆಗೂ ನೋವು ಮತ್ತು ನಮ್ನೆಸ್ ಉಂಟಾಗುತ್ತೆ. ಈ ಪೇಯ್ನು ಚಳಕಂತ ಇರ್ಬೋದು, ಶೂಟಿಂಗ್ ಥರ ಇರಬಹುದು ಅಥವಾ ಸಮ್ಟೈಮ್ಸ್ ಪಿನ್ ತಗೊಂಡು ಚುಚ್ಚಿರೋ ಥರ ಸೆನ್ಸೇಷನ್ ಕೂಡ ಉಂಟಾಗಬಹುದು. ಇದರ ಜೊತೆಗೆ ನಮಗೆ ಇಮ್ಮೊಬೈಲಿಟಿ, ಸಮ್ಟೈಮ್ಸ್ ಈ ಕಂಪ್ರೆಷನ್ ಜಾಸ್ತಿ ಆದಾಗ ನಮಗೆ ನಡೆಯೋದಕ್ಕೂ ಸಮಸ್ಯೆ ಉಂಟಾಗಬಹುದು. ಅಂದರೆ ಒಂದು 10 ಹೆಜ್ಜೆ ಇಡೋದಕ್ಕೂ ಕಷ್ಟ ಆಗಿಬಿಡುತ್ತೆ. ಇದಲ್ಲದೆ ಈ ನಮ್ಮ ಪಾದಗಳಲ್ಲಿ ಪಿನ್ ತಗೊಂಡು ಚುಚ್ಚಿರೋ ಥರ ಸೆನ್ಸೇಷನ್ ಇಲ್ಲದೆ ಸಮ್ಟೈಮ್ಸ್ ಉರಿ ಥರ ಸೆನ್ಸೇಷನ್ಸ್ ಅಂದರೆ ಬರ್ನಿಂಗ್ ನ್ಯೂರೋಪತಿಕ್ ಸೆನ್ಸೇಷನ್ಗಳು ಕೂಡ ಉಂಟಾಗಬಹುದು. ಹಾಗೂ ಕೆಲವೊಬ್ಬರಲ್ಲಿ ನಾವು ವೀಕ್ನೆಸ್ ಕೂಡ ಕಾಣಬಹುದು. ಈ ವೀಕ್ನೆಸ್ ಹೇಗಿರುತ್ತೆ ಅಂದರೆ ಕಾಲಲ್ಲಿ ಸ್ವಾಧೀನ ಇಲ್ಲದೆ ಇರೋ ಥರ ಅಥವಾ ಸ್ಟ್ರೆಂತ್ ಇಲ್ಲದೆ ಇರೋ ಥರ ಆ ಒಂದು ವೀಕ್ನೆಸ್ ಉಂಟಾಗುತ್ತೆ. ಅದಲ್ಲದೆ ಸ್ಟ್ರೈಟ್ ಲೆಗ್ ರೆಸ್ಟ್ ಟೆಸ್ಟ್ ಅಂತ ಒಂದು ಸಿಂಪ್ಟಮ್. ಅದು ಹೇಗೆ ಅಂದರೆ ನಾವು ಮಲಗಿರೋ ಪೊಸಿಷನ್ಸಲ್ಲಿ ನಾವು ಕಾಲನ್ನು ಮೇಲೆ ಲಿಫ್ಟ್ ಮಾಡೋದಕ್ಕಾಗಲ್ಲ ಅಥವಾ ಕಾಲನ್ನು ಮೂಮೆಂಟ್ ಮಾಡೋದಕ್ಕೂ ಇಲ್ಲಿ ಡಿಫಿಕಲ್ಟ್ ಆಗುತ್ತೆ. ಆ ಸಮಯದಲ್ಲೂ ಕೂಡ ನೋವು ಮತ್ತು ನಾವು ಮೂಮೆಂಟ್ ಮಾಡದೇ ಇರೋ ಥರ ಸ್ಟಿಫ್ನೆಸ್ ಕೂಡ ಉಂಟಾಗುತ್ತೆ. ಇವಾಗ ಸಿಯಾಟಿಕಾ ಬರಲು ಮುಖ್ಯವಾದ ಕಾರಣಗಳೇನು ಅಂತ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೆಯದು ಇಂಜುರಿ ಅಥವಾ ಟ್ರಾಮಾ. ಟ್ರಾಮಾ ಆಗೋದು ನಾವು ನಡೆಯುವಾಗ ಏನಾದರೂ ಸ್ಲಿಪ್ ಆಗಿ ಅಥವಾ ಸ್ಟ್ರೈನ್ ಆಗಿ ಬಿದ್ದಾಗ ಕೂಡ ಇಂಜುರಿ ಆಗಬಹುದು, ಅಥವಾ ಬೈಕ್ ಮೇಲಿಂದ ಬೀಳುವಾಗ ಅಥವಾ ಏನಾದರೂ ಹೆವಿ ಲಿಫ್ಟಿಂಗ್ ಮಾಡಿದಾಗ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಈ ಲಂಬಾರ್ ಪಂಕ್ಚರ್ ಅಂತ ಸರ್ಜರಿ ಆದಾಗ ಕೂಡ ಈ ಸಿಯಾಟಿಕ್ ನರ ಕಂಪ್ರೆಷನ್ ಆಗಿಬಿಟ್ಟು ಅಲ್ಲಿಂದ ಸಿಯಾಟಿಕಾ ಕಾಯಿಲೆ ಬರಬಹುದು. ಎರಡನೇ ಕಾರಣ ಅಂತಂದರೆ ಪೆರಿಫಾರ್ಮಿಸ್ ಅನ್ನೋ ಒಂದು ಮಸಲ್ಸ್ ಅಂದರೆ ಸಿಯಾಟಿಕ್ ನರ್ವ್ ಸುತ್ತಮುತ್ತಲಿರುತ್ತೆ. ಆ ಒಂದು ನರದ ಬಲ್ಜಿಂದ ಕೂಡ ಸಿಯಾಟಿಕ್ ನರದ ಮೇಲೆ ಪ್ರೆಷರ್ ಬಂದುಬಿಟ್ಟು ಸಿಯಾಟಿಕಾ ಅನ್ನೋ ಒಂದು ಸಂದರ್ಭ ಉಂಟಾಗಬಹುದು. ಮೂರನೇ ಕಾರಣ ಅಂತಂದರೆ ಡಿಸ್ಕ್ ಬಲ್ಜ್. ಸೊ ನಮ್ಮ ವರ್ಟಿಬ್ರಲ್ ಕಾಲಮ್ ಲೈಕ್ ಸೈಡ್ಗೆ ಅಥವಾ ಅದು ಸುತ್ತಮುತ್ತಲು ಎಲ್ಲಾದರೂ ಒಂದು ಕಡೆ ಸ್ಲಿಪ್ ಆದಾಗ ಈ ಸಿಯಾಟಿಕಾ ನರ್ವದ ಮೇಲೆ ಪ್ರೆಷರ್ ಬಂದುಬಿಟ್ಟು ಸಿಯಾಟಿಕಾ ಅನ್ನೋ ಒಂದು ಕಾಯಿಲೆ ಉಂಟಾಗಬಹುದು. ಕೊನೆಯದಾಗಿ ಈ ನಮ್ಮ ವರ್ಟೆಬ್ರಲ್ ಕಾಲಮ್
ಅಥವಾ ಬ್ರೈನ್ ಸ್ಟೆಮ್ ಎಲ್ಲಿ ನೇತಾಡ್ತಾ ಇರುತ್ತೆ ಅಲ್ಲಿ ಒಂದು ಫೊರಾಮಿನಾ ಅಂತ ಒಂದು ರಂಧ್ರ ಇರುತ್ತೆ. ಆ ರಂಧ್ರದಲ್ಲಿ ಏನಾದರೂ ನ್ಯಾರೋವಿಂಗ್ ಉಂಟಾದರೆ, ಕನ್ಸ್ಟ್ರಿಕ್ಷನ್ ಉಂಟಾದರೆ, ಈ ಸಿಯಾಟಿಕ್ ನರದ ಮೇಲೆ ಪ್ರೆಷರ್ ಬಂದುಬಿಟ್ಟು ಆ ಎಲ್ಲೆಲ್ಲಿ ಹಾದು ಹೋಗುತ್ತೆ ಅಲ್ಲೆಲ್ಲ ಈ ಸಮಸ್ಯೆ ಉಂಟಾಗಬಹುದು. ನಮ್ನೆಸ್, ಪೇಯ್ನ್ ಆ ರೀತಿ ಎಲ್ಲ. ಇದೆಲ್ಲ ಫೊರಾಮಿನ ಚಿಕ್ಕದಾಗಬೇಕು ಅಂದರೆ ಕಾರಣಗಳು ನಮ್ಮ ಏಜಿಂಗ್ ಅಥವಾ ಅರ್ಥರೈಟಿಸ್ ಅಥವಾ ಕೆಲವೊಂದು ಡಿಸೀಸ್ಗಳು ಲೈಕ್ ಕ್ಯಾನ್ಸರು ಅಂತ ಕಾರಣಗಳು ಅಥವಾ ಟ್ಯೂಮರ್ಗಳು ಅಥವಾ CSFನಲ್ಲಿ ಏನಾದರೂ ಇನ್ಫೆಕ್ಷನ್ ಆದರೆ ಅವಾಗ ಕೂಡ ಈ ರೀತಿಯಾದಂಥ ಸಂದರ್ಭ ಉಂಟಾಗಬಹುದು. ಮುಖ್ಯವಾಗಿ ಸಿಂಟಮ್ಸನ್ನು ನಾವು ಪತ್ತೆ ಹಚ್ಚಿಬಿಟ್ಟು ಸಿಯಾಟಿಕಾ ಸಂದರ್ಭ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಬಟ್ ಇದನ್ನು ನಾವು ಖಚಿತವಾಗಿ ನೋಡ್ಕೊಳ್ಬೇಕು ಅಂತಂದರೆ ಎಕ್ಸ್ರೇಲಿ ಬೋನ್ನ ಡಿಫಾರ್ಮಿಟಿಯಿಂದ ಸಿಯಾಟಿಕಾ ಬಂದಿದೆ ಅಂತ ಗೊತ್ತಾಗ್ಬೋದು. MRI ಆಗಲಿ ಅಥವಾ CT ಸ್ಕ್ಯಾನ್ ನಾವು ಮಾಡಿಸಿದಾಗ ಟಿಶ್ಯೂ ಡ್ಯಾಮೇಜಿಂದ ಸಿಯಾಟಿಕಾ ಬಂದಿದೆ ಅಂತ ನಾವು ಖಚಿತಪಡಿಸ್ಕೊಳ್ಬೋದು. ಅಥವಾ ಕೆಲವೊಂದು ರಿಫ್ಲೆಕ್ಷನ್ ಟೆಸ್ಟಿಂದ ಕೂಡ ನಾವು ನರದ ಸಮಸ್ಯೆಯಿಂದ ಈ ಒಂದು ಸಿಯಾಟಿಕಾ ಪ್ರಾಬ್ಲಮ್ ಆಗಿದೆ ಅಂತ ಪತ್ತೆ ಹಚ್ಚಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಯಾಟಿಕಾ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀವಿ. ಆ ಕಾರಣಗಳಾಯಿತು, ಲಕ್ಷಣಗಳಾಯಿತು, ಮತ್ತು ಅದನ್ನು ಖಚಿತಪಡಿಸ್ಕೊಳ್ಳಲು ಏನು ಮಾಡಬೇಕು ಅದೆಲ್ಲ ಡಿಸ್ಕಸ್ ಆಯಿತು. ಬಟ್ ಇವಾಗ ಇದಕ್ಕೆ ಕ್ವಿಕ್ಕಾಗಿ ರಿಲೀಫ್ ಏನು ಮಾಡ್ಕೊಳ್ಬಹುದು ಮನೆಯಲ್ಲೇ ಅಂತಂದರೆ, ಒಂದು ಸಿಯಾಟಿಕಾ ಅಂತ ಕನ್ಫರ್ಮ್ ಆದಮೇಲೆ ನಮ್ಮ ಮೂಮೆಂಟ್ಸ್ ಕೂಡ ಸ್ವಲ್ಪ ಸ್ಲೋ ಆಗಿರಬೇಕು. ಯಾಕಂದರೆ ಆ ನರ ಡ್ಯಾಮೇಜ್ ಏನಾಗಿದೆ ಅಥವಾ ನರ ಕಂಪ್ರೆಷನ್ ಎಲ್ಲ ಆಗ್ತಾ ಇದೆ, ಫಾಸ್ಟ್ ಮೂಮೆಂಟಿಂದ ನಮ್ಮಲ್ಲಿ ಇನ್ನೂ ಡ್ಯಾಮೇಜ್ ಹೆಚ್ಚಾಗಬಹುದು. ಅದಕ್ಕೆ ಸ್ಲೋ ಮೂಮೆಂಟ್ ಇರಬೇಕು. ಮತ್ತು ಅತಿಯಾಗಿ ಒಂದೇ ಸಮನೆ ಒಂದೇ ಕಂಟಿನ್ಯೂಸ್ ಪೋಸ್ಚರಲ್ಲಿ ಕೂತ್ಕೋಬಾರ್ದು. ಲೈಕ್ 30 to 40 ಮಿನಿಟ್ಸ್ ಏನಾದರೂ ವರ್ಕ್ ಇದ್ದರೆ ಅದರ ಮಧ್ಯದಲ್ಲಿ ಒಂದು 5 to 10 ಮಿನಿಟ್ಸ್ 5 ಮಿನಿಟ್ಸ್ ಗ್ಯಾಪ್ ತೊಗೊಂಡು ಮತ್ತೆ ಕೆಲಸದಲ್ಲಿ ರಿಸ್ಯೂಮ್ ಆಗಬಹುದು. ಮತ್ತು ಹೆವಿ ಲಿಫ್ಟಿಂಗ್ ಮೋರ್ ದೆನ್ 2 kgsಗಿಂತ ಹೆಚ್ಚು ಭಾರ ಎತ್ತಬಾರ್ದು. ಅದಲ್ಲದೆ ಕಂಟಿನ್ಯೂಸ್ ಆಗಿ ಬೈಕ್ ರೈಡಿಂಗ್ ಆಗಲಿ ಅಥವಾ ಟ್ರಾವೆಲಿಂಗ್ ಇದ್ದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗಾದಲ್ಲಿ ಇನ್ನೂ ಒಂದು ಮೆಥಡ್ ಅಂತಂದರೆ ಐಸ್ ಪ್ಯಾಕ್ ಅಥವಾ ಹಾಟ್ ಪ್ಯಾಕ್. ತುಂಬ ತೀವ್ರ ಗತಿಯಲ್ಲಿ ನೋವಿದ್ದಾಗ ಇದನ್ನು ಯೂಸ್ ಮಾಡಿದರೂ ನಿಮಗೆ ಕ್ವಿಕ್ ರಿಲೀಫ್ ಸಿಗಬಹುದು. ಅದಲ್ಲದೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದರೆ ನಮ್ಮ ಹೋಮಿಯೋಪತಿಯಲ್ಲಿ ಮಾತ್ರ ಇದೆ. ಹೋಮಿಯೋಪತಿಯಲ್ಲಿ ಈ ಒಂದು ಸಿಯಾಟಿಕಾ ಸಮಸ್ಯೆಗೆ ಯಾವ ರೀತಿಯಾದಂಥ ಪರಿಹಾರ ಅಂದರೆ, ಫಸ್ಟ್ ಆಫ್ ಆಲ್ ಈ ಕಂಪ್ರೆಷನ್ ಏನಾಗ್ತಾ ಇದೆ ಅದರ ಪ್ರೆಷರ್ ರಿಲೀಸ್ ಮಾಡ್ತಾ, ಆಮೇಲೆ ಎಲ್ಲೆಲ್ಲಿ ಸಿಯಾಟಿಕಾ ಕಂಪ್ರೆಷನ್ದು ಪ್ರೆಷರ್ ಬರ್ತಾ ಇದೆ ಅಲ್ಲೆಲ್ಲ ರಿಲೀಸ್ ಆಗ್ತಾ ನೋವು, ನಮ್ನೆಸ್ ಮತ್ತು ಆ ಪ್ರಿಕಿಂಗ್ ಸೆನ್ಸೇಷನ್ಸ್, ಪೇಯ್ನ್ ಎಲ್ಲನೂ ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಸಮಯ ತಗೊಳ್ಬಹುದು, ಬಟ್ ಕಂಪ್ಲೀಟಾಗಿ ಈ ಒಂದು ಸಿಯಾಟಿಕಾನ ಕ್ಯೂರ್ ಖಂಡಿತ ಮಾಡಬಹುದು. ಸುಮಾರು ಜನ ಈ ಸಮಸ್ಯೆಗೆ ನಮ್ಮಲ್ಲಿ ಬಂದವರು ಪರ್ಮನೆಂಟ್ ಕ್ಯೂರ್ ಆಗಿದ್ದಾರೆ. ನಿಮ್ಮಲ್ಲಿ ಕೂಡ ಈ ರೀತಿಯ ಸಮಸ್ಯೆ ಯಾರಾದರೂ ಇದ್ದಲ್ಲಿ ಅವರು ಕೂಡ ಪರಿಹಾರ ಸಿಗುತ್ತೆ. ಇದರಿಗೆ ಏನೇನು ಮಾಡಬೇಕು, ಲೈಫ್ ಸ್ಟೈಲ್ ಹೇಗಿರಬೇಕು, ಸ್ವಲ್ಪ ಡೈಟ್ ಏನಿರುತ್ತೆ, ಆಮೇಲೆ ವೆಯ್ಟ್ ಇದ್ದವರು ಆ ವೆಯ್ಟ್ ಕಮ್ಮಿ ಮಾಡೋದಕ್ಕೂ, ಆಮೇಲೆ ವಾಕಿಂಗ್ ಮತ್ತು ಎಕ್ಸಸೈಸಸ್ ಮತ್ತು ಫಿಸಿಯೋಥೆರಪಿ ಥರ ಎಕ್ಸಸೈಸಸ್ ಇದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈ ಸಮಸ್ಯೆ ಇದ್ದವರು ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನನ್ನೊಂದಿಗೆ ಮಾತಾಡಲು ಮತ್ತು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು. ಹೆಲ್ದಿಯಾಗಿರಿ. ಧನ್ಯವಾದಗಳು.